ಶಾಫ್ಟ್ ಲೂಬ್ರಿಕೇಶನ್ ಅಂತ ಇದೆ ಇದರಲ್ಲಿ. ಗೇರ್ ಬಾಕ್ಸಲ್ಲಿ ಬರ್ತದೆ ಅದು. ಈಗ ಗಾಡಿ ಹಿಂಗೆ ಈ ಪೊಸಿಷನಲ್ಲಿ ಇರ್ತದೆ, ಈ ಪೊಸಿಷನಲ್ಲಿ ಇರ್ತದೆ. ಯಾವ ಪೊಸಿಷನಲ್ಲಿ ಇದ್ರೂ ಅದು ಇಂಜಿನಲ್ಲಿ ಸಪ್ಲೈ ಮಾಡೋ ಥರ ಟಾಪ್ ಶಾಫ್ಟಿಂದ ಎಲ್ಲ ಗೇರ್ಗೂ ಸಪ್ಲೈ ಮಾಡ್ತಾ ಇರ್ತದೆ. ಆ ಒಂದು ಫೀಚರ್ಸು ಬೇರೆ ಯಾವ ಟ್ರ್ಯಾಕ್ಟ್ರಲ್ಲೂ. ಟಿಲ್ಟ್ ಸ್ಟೇರಿಂಗ್ ಇದೆ. ಸ್ಟೇರಿಂಗ್ ನೀವು ಅಡ್ಜಸ್ಟೇಬಲ್ ಸ್ಟೇರಿಂಗು ಯಾವ ಥರ ಬೇಕಾದರೂ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಕಸ್ಟಮರ್ಗಳಿಗೆ ಇದೆ ಆ ಥರ ತಪ್ಪು ಮಾಹಿತಿ ಎಲ್ಲ ಕೊಡೋಂಥದ್ದು ಏನಿಲ್ಲ. ಯಾಕೆ ಅಂತಂದರೆ ನಾವು ಬರಬೇಕು ಕಂಫರ್ಟಬಲ್ 100% ಇರ್ಬೇಕು, ನಾವು ಹೇಳಬೇಕು. ಇದು 5405 63 HP ಟ್ರ್ಯಾಕ್ಟರ್. ಇದು ಆಟೋಮೆಟಿಕ್ ವುಡ್ ಬರ್ತದೆ. ಇದಕ್ಕೆ ಬಾನಟ್ ಲಾಕ್ ಜೊತೆ. ಇದರಲ್ಲಿ ಡ್ರೈ ಟೈಪ್ ಏರ್ ಫಿಲ್ಟರ್ ಬರ್ತದೆ, ಕಾರ್ ಥರ ಸಿಸ್ಟಮು. ಮಾಮೂಲಿ ಕಾರ್ಗೆಲ್ಲ ಇರ್ತದಲ್ಲ ಆ ಥರ ಡ್ರೈ ಟೈಪ್ ಏರ್ ಫಿಲ್ಟರ್ ಬರ್ತದೆ. ಆಮೇಲೆ ನೋಡಿ, ಇದು ಟರ್ಬೋ ಕೂಲರ್. ಇದು ಡೀಸೆಲ್ ಕೂಲರು. ಟರ್ಬೋ ಕೂಲರು ಡೀಸೆಲ್ ಕೂಲರ್ ಎರಡೂ ಬರ್ತದೆ ಇದಕ್ಕೆ. ಆಮೇಲೆ ಈ ಟ್ರ್ಯಾಕ್ಟ್ರಲ್ಲಿ ನೀವು ತೋಟದ ಕೆಲಸ ಮಾಡಬೇಕಾದ್ರೆ, ಇಲ್ಲ ಮರ ಏನಾದರೂ ಕೊಂಬೆ ಅಟಿಕೋತದೆ ಅಂದರೆ ಸೈಲೆನ್ಸರ್ ಬಿಚ್ ಮಡಗ್ಬಿಡ್ಬೇಕಾದ್ರೆ ಕೆಲಸ ಮಾಡ್ಬೋದು. ಇಲ್ಲಿಂದ ಒಂದು ಬೋಲ್ಟ್ ಬಿಚ್ಚಿದ್ರೆ ಸೈಲೆನ್ಸರ್ ರಿಮೂವ್ ಮಾಡಿಬಿಟ್ಟು ಬೇಕಾದರೂ ಕೆಲಸ ಮಾಡ್ಬೋದು. ಬೇರೆ ಟ್ರ್ಯಾಕ್ಟರ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಸೈಲೆನ್ಸರ್ ಬಿಚ್ಚಿದ್ರೆ ಸೌಂಡ್ ಜಾಸ್ತಿ ಆಯ್ತದೆ. ಇದರಲ್ಲಿ ಸೈಲೆನ್ಸರ್ ಬಿಚ್ಚಿಬಿಟ್ಟು ಕೆಲಸ ಮಾಡ್ಬೋದು. ಇಲ್ಲಿ ಟರ್ಬೋ ಬರ್ತದೆ ನೋಡಿ, ಇದು ಟರ್ಬೋ ಇದೆ. ಟರ್ಬೋ ಅಂದರೆ ಇದು ಸ್ಪೆಷಲ್ ಟರ್ಬೋ ಇಂಜಿನು. ಎಲ್ಲ ಟ್ರ್ಯಾಕ್ಟ್ರಲ್ಲೂ ಟರ್ಬೋ ಬರೋದಿಲ್ಲ. ಇದು 63 HP ಟರ್ಬೋ ಇಂಜಿನ್ ಬರ್ತದೆ. ಇದು DI ಟರ್ಬೋ ಇಂಜಿನ್ ಬರ್ತದೆ. ಆಮೇಲೆ ಇದರಲ್ಲಿ ನೋಡಿ, ಟಿಲ್ಟ್ ಸ್ಟೇರಿಂಗ್ ಇದೆ. ಸ್ಟೇರಿಂಗ್ ನೀವು ಅಡ್ಜಸ್ಟೇಬಲ್ ಸ್ಟೇರಿಂಗು ಯಾವ ಥರ ಬೇಕಾದರೂ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಹಾಂ, ಡ್ರೈವರ್ಗೆ ಯಾವ ಥರ ಬೇಕಾದರೂ ಅನುಕೂಲ ಹೆಂಗೈತದೆ ಹಂಗೆ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಡಬಲ್ ಕ್ಲಚ್ ಬರ್ತದೆ ಈ ಗಾಡೀಲಿ. ಡಬಲ್ ಕ್ಲಚ್ಚು, ಡಬಲ್ PTO ಬರ್ತದೆ. ಡ್ಯುವಲ್ ಕ್ಲಚ್ಚು. ಆಮೇಲೆ ನೋಡಿ, ಇದು ರೇಂಜು ಎಲ್ಲ ಟ್ರ್ಯಾಕ್ಟ್ರಲ್ಲೂ ನೋಡಿರ್ಬೋದು ನೀವು. AB ಅಥವಾ 2 ರೇಂಜ್ ಬರೋದು. ನಮ್ಮ ಇದರಲ್ಲಿ 4 ಇದೆ. ABCD ಅಂತ 4 ಇದೆ ನೋಡಿ ಇದರಲ್ಲಿ. ಇಂಡಿಪೆಂಡೆಂಟ್ ಕ್ಲಚ್ ಇದೆ ಇದಕ್ಕೆ, PTOಗೆ. ಇದು ಡ್ಯುಯಲ್ ಕ್ಲಚ್ ಆಗಿರೋದ್ರಿಂದ ಇದು PTOಗೋಸ್ಕರ. ಇದು ಇಂಡಿಪೆಂಡೆಂಟು. ಆಮೇಲೆ ಡ್ಯುಯಲ್ ಸ್ಪೀಡ್. ಇದು PTOದಲ್ಲೂ ಡ್ಯುಯಲ್ ಸ್ಪೀಡ್ ಇದೆ. 68 ಲೀಟ್ರ್ ಡೀಸೆಲ್ ಟ್ಯಾಂಕ್ ಬರ್ತದೆ ಇದಕ್ಕೆ. ಬ್ಯಾಕ್ ಸೈಡ್ ಇದೆ. ಹಾಂ, ಹಿಂದೆ ಇದೆ. ಸ್ವಲ್ಪ ಹಾಕೋಕ್ಕೆಲ್ಲ ಈಸಿ ಆಯ್ತದೆ. ಹಿಂದ್ಗಡೆ ಕೊಡೋದ್ರಿಂದ ನಿಮಗೆ ಟೈರ್ಗಳಿಗೂ ಗ್ರಿಪ್ ಸಿಗ್ತದೆ. 68 ಲೀಟ್ರ್ ಹೈ ಕೆಪಾಸಿಟಿ ಡೀಸೆಲ್ ಟ್ಯಾಂಕ್. ಪದೇ ಪದೇ ವಿಲೇಜಿಂದ ಸಿಟಿಗೆ ಬರಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಜಾಸ್ತಿ ಕೆಪಾಸಿಟಿ ಇದೆ. ಇಲ್ಲಿ ಗೇರ್ ಬಾಕ್ಸ್ ಆಯಿಲ್ ಟಾಪಪ್ ಮಾಡೋದು ಇಲ್ಲಿ ಇದರಿಂದ. ಗೇರ್ ಬಾಕ್ಸ್ ಆಯಿಲ್ಗೆ, ಹೈಡ್ರೋಲಿಕ್ಗೆ, ಬ್ರೇಕ್ಗೆ ಎಲ್ಲದಕ್ಕೂ ಒಂದೇ ಆಯಿಲು. ಆಮೇಲೆ 2000 kg ಲಿಫ್ಟಿಂಗ್ ಕೆಪಾಸಿಟಿ ಇದರಲ್ಲಿ. JD ಹೈಡ್ರೋಲಿಕ್ಸ್. ಇದು 2000 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ ಇದರಲ್ಲಿ. ಮತ್ತು ನೋಡಿ, ಇದೆಲ್ಲ ಇದೆ. ಇದು SCV ಅಂತ ಇದೆ ಅದು. ಹಾಂ, ಹೈಡ್ರೋಲಿಕ್ ಅಲ್ಲ ಅದು. ಆಮೇಲೆ ಇದು ಪಲ್ಟಿ ನೆಗ್ಲು ಅಂತ ಬರ್ತದೆ. ಆ ಥರ ಅದಕ್ಕೆ ಕನೆಕ್ಟ್ ಮಾಡಿದ್ರೆ ನೀವು ಲಿವರಲ್ಲೇ ಪಲ್ಟಿ ನೆಗ್ಲು ಬರ್ತದೆ. ಅದು MB ಫ್ಲೋ, ಡಬಲ್ ಬಾಟಮ್ MB ಫ್ಲೋ ಬರ್ತದೆ. ಆ ಲಿವರಲ್ಲೇ ನೀವು ರೊಟೇಟ್ ಮಾಡ್ಕೋಬೋದು. ಅದು ಇದು ಸ್ಪೆಸಿಫಿಕೇಷನ್ ಇದೆ. ಆಮೇಲೆ ನೋಡಿ, ಇದು ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ, ಇದು ಆಯಿಲ್ ಬ್ರೇಕ್ ಬರ್ತದೆ ಮತ್ತು ಸೆಲ್ಫ್ ಅಡ್ಜಸ್ಟೇಬಲ್ ಬ್ರೇಕ್. ಇದು ಆಟೋಮೆಟಿಕ್ ಅಡ್ಜಸ್ಟ್ ಆಯ್ತದೆ. ಅದು ಸೆಲ್ಫ್ ಅಡ್ಜಸ್ಟೇಬಲ್ ಅಂದರೆ ನಾವೇನು ಮೆಕ್ಯಾನಿಕ್ಗಳು ಅಡ್ಜಸ್ಟ್ ಮಾಡೋಂಗೇ ಇಲ್ಲ. ಅದೇ ಕಡಿಮೆ ಆದರೆ ಅದೇ ಆಟೋಮೆಟಿಕ್ ಅಡ್ಜಸ್ಟ್ ಮಾಡ್ಕೋತದೆ. ಆ ಥರ ಸೆಲ್ಫ್ ಅಡ್ಜಸ್ಟೇಬಲ್ ಬ್ರೇಕ್ಸ್ ಇದು ಇದರಲ್ಲಿ. ಎಕ್ಸ್ಲೇಟರ್ ಇದೆ ಇಲ್ಲಿ. ಆಮೇಲೆ ಡಿಫ್ರೆನ್ಷಿಯಲ್ ಲಾಕ್ ಕೂಡ ಇದೆ. ಗಾಡಿ ಉಣ್ಕೊಂಡಾಗ ಏನಾದರೂ ಗದ್ದೆ ಗಿದ್ದೆಯಲ್ಲೆಲ್ಲ ಡಿಫ್ರೆನ್ಷಿಯಲ್ ಲಾಕ್ ಇದೆ ನೋಡಿ, ಡಿಫ್ರೆನ್ಷಿಯಲ್ ಲಾಕ್. ಆಮೇಲೆ ನೋಡಿ, ಟ್ರೈಲರ್ ಲಿಫ್ಟಿಂಗ್ ಎಲ್ಲ ಇಲ್ಲಿದೆ. ಲಿವರು ಹತ್ಬಿಡ್ತೀನಿ ರೀ ಮೇಲೆ. ಇದು ಟ್ರೈಲರ್ ಲಿಫ್ಟ್ ಮಾಡೋದು. ಇಲ್ಲಿ ನಿಮಗೆ ಹೈಡ್ರೋಲಿಕ್ ಎತ್ತಕ್ಕೆ ಇಳಿಸೋಕ್ಕೆ PCDC ಲಿವರ್. ಇದು ಬಂದು ಡಿಫ್ರೆನ್ಷಿಯಲ್ ಲಾಕು. ಇದು ಡಿಫ್ರೆನ್ಷಿಯಲ್ ಹಾಕಿದೆ. ಹಾಂ, ಈಗ ಗಾಡಿ ಎಲ್ಲಾದರೂ ಮಡ್ಡಲ್ಲಿ ಎಲ್ಲಾದರೂ ಸಿಗಾಕೊಂಡಿರ್ತದಲ್ಲ, ಆಗ ಒಂದೇ ಚಕ್ರ ರೊಟೇಟ್ ಮಾಡಬೇಕಾದ್ರೆ ಇದು ಪ್ರೆಸ್ ಮಾಡಿದ್ರೆ ಎಷ್ಟೇ ಉಣ್ಕೊಂಡು. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ವೆಬ್ಸೈಟ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಬಳಿ ಇರುವಂತಹ ಮೇಕೆಗಳನ್ನು, ಆಡ್ಗಳನ್ನು
ಸೇಲ್ ಮಾಡಬಹುದು ಹಾಗೂ ನೀವು ಬೇರೆ ಕಡೆಯಿಂದ ಪರ್ಚೇಸ್ ಕೂಡ ಮಾಡಬಹುದು. ಸೊ ಈ ಒಂದು ವೆಬ್ಸೈಟ್ನ ಹೆಸರು ಬಂದು ಆನ್ಲೈನ್ ಬಕ್ರೆ ಅಂತ ಹೇಳಿ. ಸೊ ಈ ಒಂದು ವೆಬ್ಸೈಟ್ಗೆ ನೀವು ಹೇಗೆ ಹೋಗಬೇಕು ಅಂದರೆ ಗೂಗಲ್ಗೆ ಹೋಗಿ ಆನ್ಲೈನ್ ಬಕ್ರೆ ಅಂತ ಟೈಪ್ ಮಾಡಿದಾಗ ನಿಮಗೆ ಮೊದಲನೇ ವೆಬ್ಸೈಟ್ ಸಿಗುತ್ತಲ್ಲ, ಅದು ಈ ವೆಬ್ಸೈಟ್ ಆಗಿರುತ್ತೆ. ಅದರ ಒಳಗಡೆ ಈ ರೀತಿಯ ಇಂಟರ್ಫರೆನ್ಸ್ ಇರುತ್ತೆ. ಸೊ ಆ ಒಂದು ಮೇಕೆಗಳ ಫೋಟೋಸ್ಗಳನ್ನು ಹಾಕಿರ್ತಾರೆ, ಅದರ ರೇಟ್ ಎಷ್ಟು ಅಂತ ಹಾಕಿರ್ತಾರೆ, ಅದರ ಮೊಬೈಲ್ ನಂಬರ್ ಹಾಗೂ ಎಲ್ಲಿ ಸಿಗುತ್ತೆ ಅಂತ ಲೊಕೇಶನ್ ಕೂಡ ಹಾಕಿರ್ತಾರೆ. ಸೊ ಈ ಒಂದು ವೆಬ್ಸೈಟನ್ನು ಯೂಸ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಮೇಕೆಗಳನ್ನು ಅತಿ ಕಡಿಮೆ ಬೆಲೆಗೆ ನೀವು ಪರ್ಚೇಸ್ ಮಾಡ್ಬೋದು, ಹಾಗೆ ಸೇಲ್ ಕೂಡ ಮಾಡಬಹುದು. ಸೊ ಇಂಟ್ರೆಸ್ಟ್ ಇದ್ದರೆ ಈ ಒಂದು ವೆಬ್ಸೈಟನ್ನು ಚೆಕ್ ಮಾಡಿ. ಸ್ಟಡಿ ಮಾಡಬೇಕು. ಆಮೇಲೆ ನೋಡಿ ಇನ್ನೊಂದು ಇದರಲ್ಲಿ ಫ್ಯೂಚರ್ ಏನಿದೆ, ಇದರಲ್ಲಿ ಹ್ಯಾಂಡ್ ಬ್ರೇಕ್ ಇಲ್ಲ. ಬ್ರೇಕ್ ಲಾಕ್ ಮಾಡಿಬಿಟ್ಟು ಲಾಕ್ ಮಾಡೋ ಸಿಸ್ಟಮ್ ಏನಿಲ್ಲ. ಗೇರ್ ಬಾಕ್ಸಲ್ಲೇ ಪಾರ್ಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾನೆ. ಈಗ ದೊಡ್ಡ ದೊಡ್ಡ ಕಾರಲ್ಲಿ ಪಾರ್ಕಿಂಗ್ ಸಿಸ್ಟಮ್ ನೋಡಿರ್ತೀರ, ಆ ಥರ ನೋಡಿ ಇದು ಪಾರ್ಕಿಂಗ್ ಸಿಸ್ಟಮ್ ಕೊಟ್ಟವನು. ಇದರಲ್ಲಿ ಪಾರ್ಕಿಂಗ್ ಗೇರ್ ಬಾಕ್ಸಲ್ಲೇ ಲಾಕ್ ಆಯ್ತದೆ. ಇದು 4 ವೀಲ್ ಡ್ರೈವ್ ಗಾಡಿ. ಇದು ಇಂಜಿನ್ ಆಯಿಲ್ ಗೇಜ್ ಇಲ್ಲಿ ಬರ್ತದೆ, 8.5 ಲೀಟ್ರ್ ಇಂಜಿನ್ ಆಯಿಲ್ ಬರ್ತದೆ ಇದಕ್ಕೆ. ಆಮೇಲೆ ನೋಡಿ ಇದು ಆಯಿಲ್ ಕೂಲರ್. ಇದು ಏರ್ ಕೂಲರ್ ನೋಡಿದ್ರಿ, ಡೀಸೆಲ್ ಕೂಲರ್ ನೋಡಿದ್ರಿ, ಇದು ಬಂದು ಆಯಿಲ್ ಕೂಲರು. ಎಲ್ಲ ಥರ ಕೂಲರ್ಗಳು ಇದರಲ್ಲಿ ಅವೈಲೇಬಲ್ ಇದೆ. ಆಮೇಲೆ ಈ ಇಂಜಿನಲ್ಲಿ ಪಿಸ್ಟನ್ ಕೂಲಿಂಗ್ ಜೆಟ್ ಇರ್ತದೆ. ನಿಮಗೆ ಇಂಜಿನ್ ಒಳಗಡೆ ಜೆಟ್ ಇರ್ತದೆ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಬೋರ್ಗೆಲ್ಲ ಸ್ಪ್ರೇ ಆಯ್ತಾ ಇರ್ತದೆ. ಅದು ಪಿಸ್ಟನ್ ಕೂಲಿಂಗ್ ಜೆಟ್ಟು ಎಲ್ಲ ಟ್ರ್ಯಾಕ್ಟರಲ್ಲೂ ಅವೈಲೇಬಲ್ ಇರೋಲ್ಲ. ಈ ಜಾಂಡಿಯರ್ ಇಂಜಿನ್ಗಳಲ್ಲಿ ಪಿಸ್ಟನ್ ಕೂಲಿಂಗ್ ಜೆಟ್ ಇದೆ. ಆಮೇಲೆ ಟಾಪ್ ಶಾಫ್ಟ್ ಲೂಬ್ರಿಕೇಶನ್ ಅಂತ ಇದೆ ಇದರಲ್ಲಿ. ಗೇರ್ ಬಾಕ್ಸಲ್ಲಿ ಬರ್ತದೆ ಅದು. ಈಗ ಗಾಡಿ ಹಿಂಗೆ ಈ ಪೊಸಿಷನಲ್ಲಿ ಇರ್ತದೆ, ಈ ಪೊಸಿಷನಲ್ಲಿ ಇರ್ತದೆ. ಯಾವ ಪೊಸಿಷನಲ್ಲಿ ಇದ್ರೂ ಅದು ಇಂಜಿನಲ್ಲಿ ಸಪ್ಲೈ ಮಾಡೋ ಥರ ಟಾಪ್ ಶಾಫ್ಟಿಂದ ಎಲ್ಲ ಗೇರ್ಗೂ ಸಪ್ಲೈ ಮಾಡ್ತಾ ಇರ್ತದೆ. ಆ ಒಂದು ಫೀಚರ್ಸು ಬೇರೆ ಯಾವ ಟ್ರ್ಯಾಕ್ಟ್ರಲ್ಲೂ ಇಲ್ಲ. ಟಾಪ್ ಶಾಫ್ಟ್ ಲೂಬ್ರಿಕೇಶನ್. ಇದರಿಂದ 5 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಗೇರ್ ಬಾಕ್ಸ್ಗೆ, ಹೈಡ್ರೋಲಿಕ್ಗೆ, ಇಂಜಿನ್ಗೆಲ್ಲ 5 ವರ್ಷ ವಾರಂಟಿ ಇದೆ. ಆಮೇಲೆ ಇದು ಬಂದು ನಮ್ಮ ಹುಡ್ಡು ಕಬ್ಬಿಣದ ಮಾಡಿಲ್ಲ. ಇದು ನೋಡಿ, ಇದು ಅಮೇರಿಕಾ ಟೆಕ್ನಾಲಜಿ. ಇದು ಬಂದು ನಿಮಗೆ ಪೇಂಟ್ ಬೇಗ ಶೇಡ್ ಆಗಲ್ಲ. ಆಮೇಲೆ ಇದರಲ್ಲಿ ಒಂದು 8 ಪಾರ್ಟ್ಸ್ ಇದೆ. ಫುಲ್ ಬಾನೆಟಲ್ಲಿ ಒಂದೇ ಪೀಸ್ ಇಲ್ಲ. ಇದು 8 ಪಾರ್ಟ್ಸ್ ಇದೆ. ಈಗ ಟ್ರ್ಯಾಕ್ಟರ್ ಮೇಲೆ ಎಲ್ಲಾದರೂ ಟಚ್ ಆಗೋದು ಸಹಜ ಇದೆ. ಅದರಲ್ಲಿ ಯಾವುದು ಟಚ್ ಆಯ್ತದೆ ಅದು ಮಾತ್ರ ನೀವು ರೀಪ್ಲೇಸ್ ಮಾಡ್ಕೋಬೋದು. ಹಾಂ, ಪೀಸ್ಗಳಿದೆ ನೋಡಿ. ಇಲ್ಲೊಂದು ಪೀಸ್ ಇದೆ. ಇದೆಲ್ಲ ಪೀಸ್ ಇದೆ ನೋಡಿ. ಇದೊಂದು ಮೇಲ್ಗಡೆದೊಂದು ಪೀಸ್ ಇದೆ, ಸೈಡ್ ಪೀಸು, ಈ ಗ್ರಿಲ್ಲು, ಇದೆಲ್ಲ ಬೇರೆ ಬೇರೆ ಬರ್ತದೆ. ಯಾವ ಪೀಸ್ ನಿಮಗೆ ರೀಪ್ಲೇಸ್ ಮಾಡಬೇಕು ಅಷ್ಟನ್ನು ಮಾತ್ರ ಮಾಡ್ಕೋಬೋದು. ಮತ್ತು ಇದು ತುಂಬ ಕ್ವಾಲಿಟಿ ಬರ್ತದೆ. ನಿಮಗೆ ಮೆಟಲ್ಗಿಂತನೂ ಇದು ಕ್ವಾಲಿಟಿ ಜಾಸ್ತಿ ಇದೆ. ಜೋರಾಗಿ ಇದು ಮಾಡಿದ್ರೂ ಇದು ಬ್ರೋಕ್ ಆಗೋಲ್ಲ ತಕ್ಷಣಕ್ಕೆ. ಇದೆಲ್ಲ ಮೆಟೀರಿಯಲ್ಲು ಬೋಟ್ಗಳಿಗೆಲ್ಲ ಹಾಕ್ತಾರೆ ಸ್ಪೆಷಲ್ಲಾಗಿ. ಬೋಟ್ಗಳಿಗೆ ಅಂದರೆ ಅಷ್ಟೊಂದು ಗಟ್ಟಿ ಇರಲೇಬೇಕು ನೀರಲ್ಲಿ ಓಡಾಡೋದು. ಆ ಮೆಟೀರಿಯಲ್ಲು ಇದಕ್ಕೆ ಹಾಕೋದು. ಇದರಿಂದ ಪೇಂಟ್ ಶೇಡ್ ಆಗೋಲ್ಲ. ಮತ್ತು ಯಾವ ಪೀಸ್ ಡ್ಯಾಮೇಜ್ ಆಯ್ತದೆ ಅದನ್ನು ಮಾತ್ರ ಹಾಕೋಬೋದು. ಅದೊಂದು ಸ್ಪೆಷಾಲಿಟಿ ಇದರಲ್ಲಿ. ಬಾನಟ್ ಲಾಕ್ ಸಿಸ್ಟಮ್ ಇದೆ ಇದರಲ್ಲಿ. ಕೀ ಸಿಸ್ಟಮ್ ಇದೆ. kg ವೇಟ್ ಇದೆ ಟೋಟಲ್ 2570 kg ಈ ಗಾಡಿ ಟೋಟಲ್ ವೇಟ್. ಆಮೇಲೆ ವೀಲ್ ಬೇಸ್ ಬಂದು 2050 mm ವೀಲ್ ಬೇಸ್ ಇದ್ರದ್ದು ಫ್ರಂಟು. ಲೆಂತ್ ಬಂದು ನಿಮಗೆ 3585 ಲೆಂತ್ ಬರ್ತದೆ ಗಾಡಿದು. ಓವರಾಲ್ ವಿಡ್ತು 1910 mm ಎಲ್ಲ mm. ಗ್ರೌಂಡ್ ಕ್ಲಿಯರೆನ್ಸು ಗಾಡಿದು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 425 mm. ज़ीरो कला खाइए. ಆಮೇಲೆ ಟರ್ನಿಂಗ್ ರೇಡಿಯಸ್ ಬಂದು 3181 mm ಟರ್ನಿಂಗ್ ರೇಡಿಯಸ್. ಇದು ಸ್ವಲ್ಪ ಹೈಯರ್ HP ಗಾಡಿ. ನಮ್ಮದು ಸ್ವಲ್ಪ ಲೋಯರ್ HP ತೊಗೊಂಡ್ರೆ ಇನ್ನೂ ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಜಾಸ್ತಿ ಇದೆ. ಚೆನ್ನಾಗಿ ಕಟ್ ಆಯ್ತದೆ. ಅಷ್ಟು ಫೀಚರ್ಸ್ ಇದೆ. 63 HP ಬಂದು 14,10,000 ಪ್ರೈಸ್ ಇದೆ. ಬಟ್ ವಿತ್ತು ರೋಟಾವೇಟ್ರು. ಇದು ಗೇರ್ ಪ್ರೋ ಅಂದ್ಬಿಟ್ಟು ಸೀರೀಸ್ ಇದೆ ಗಾಡಿದು. ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಫ್ಯೂಚರ್ ಚೆನ್ನಾಗಿದೆ ಗಾಡಿದು. ಹೇಳ್ಬೇಕಂತಂದರೆ ಪ್ರತಿಯೊಂದು ಫೀಚರ್ಸು ಚೆನ್ನಾಗಿದೆ ಗಾಡಿದು. ಬೇರೆ ಕಾಂಪಿಟೇಟರ್ ಗಾಡಿಗೆ ನಮ್ಮ ಗಾಡಿ ಹೇಳ್ತು ಅಂತಂದರೆ ಯಾವುದೇ ಥರದ್ದು ಕಂಪ್ಯಾರಿಸಮ್ ಇಲ್ಲ. AC ಮಾಡಲ್ಸು ಕೂಡ ಇದೆ. ಟಾಪ್ ಎಂಡ್ ಇದೆ ಸರ್. ಡೌನ್ ಪೇಮೆಂಟ್ ಅಂತಂದರೆ ಮ್ಯಾಕ್ಸಿಮಮ್ ಲೋನ್ ಎಷ್ಟಾಗುತ್ತೆ. ಈಗ ಕಸ್ಟಮರ್ ಆಲ್ಮೋಸ್ಟ್ ಅವರು ಜಮೀನು ಏನಿರುತ್ತೆ ಅದ್ರ ಮೇಲೆ ಡಿಪೆಂಡು ಕೂಡ ಇರುತ್ತೆ ನಮ್ಮಲ್ಲಿ. ಏಕೆಂತಂದರೆ ಹೊರಗಡೆ ತೊಗೊಳ್ತಾರೆ, ಬೇರೆ ಗಾಡಿ ಡಿಫ್ರೆನ್ಸ್ ಇರುತ್ತೆ. ರೈಟ್ ಅಪ್ ಈಗ ಸೋನಾಲಿಕ ಆಗ್ಬೋದು,
ಮಾಡಲ್ ಮೇಲೆ ಡಿಪೆಂಡ್ ಇರುತ್ತೆ. ಇದೇ ಎಚ್ ಪಿ ಅಂತ ಹೋಗೋದಲ್ಲ, 5105 ಇರೋದು 40 ಎಚ್ ಪಿಯಿಂದ 75 ಎಚ್ ಪಿವರೆಗೂ ವೇರಿಫೈ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಇದಕ್ಕೆ ಬಂದು ಒಂದು 4-6 ಲಕ್ಷನಾದರೂ ಡೌನ್ ಪೇಮೆಂಟು ಮಿನಿಮಮ್ ಬೇಕೇ ಬೇಕು. ಆ ರೀತಿ ಮಾಡಿ ನಾವು ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ನಮ್ಮಲ್ಲೇ ಫೈನಾನ್ಸ್ ಇದೆ ಸರ್. ನಮ್ಮದು ಕೋಟಕ್ ಮಹೀಂದ್ರ ಫೈನಾನ್ಸ್ ಇದೆ, ಜಂಡರ್ ಫೈನಾನ್ಸ್ ಇದೆ. ಅದು ಸರ್ 7.5 ಅದು ಸ್ಕೀಮು ಮುಖಾಂತರನೂ ಇದೆ ಸರ್. 6.5 7.2 ಇದೆ ಸರ್. ಸಬ್ಸಿಡಿ ಆ ಥರ ಏನಿಲ್ಲ ಸರ್. ಬಟ್ ನಾವು ಕಸ್ಟಮರ್ಗಳಿಗೆ ಇದೆ ಆ ಥರ ತಪ್ಪು ಮಾಹಿತಿ ಎಲ್ಲ ಕೊಡೋಂಥದ್ದು ಏನಿಲ್ಲ. ಯಾಕೆ ಅಂತಂದರೆ ನಾವು ಬರಬೇಕು ಕಂಫರ್ಟಬಲ್ 100% ಇರ್ಬೇಕು, ನಾವು ಹೇಳಬೇಕು. 100% ನಮಗೆ ಇಲ್ಲದೆ ನಾವು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ. ಕಸ್ಟಮರ್ಗಳಿಗೆ ಇದೆ ಆ ಥರ ತಪ್ಪು ಮಾಹಿತಿ ಎಲ್ಲ ಕೊಡೋಂಥದ್ದು ಏನಿಲ್ಲ. ಯಾಕೆ ಅಂತಂದರೆ ನಾವು ಬರಬೇಕು ಕಂಫರ್ಟಬಲ್ 100% ಇರ್ಬೇಕು, ನಾವು ಹೇಳಬೇಕು. 100% ನಮಗೆ ಇಲ್ಲದೆ ನಾವು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ. ಸಬ್ಸಿಡಿ ಆ ಥರ ಏನೂ ಇದಿಲ್ಲ ಸರ್. 4 ಲಕ್ಷ ಕಟ್ಟಲೇಬೇಕು ಸರ್, 4 ಲಕ್ಷ ಕಟ್ಟಬೇಕು.